ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೆಲವೊಂದು ಸ್ಟಾಕ್ಸ್ ಬಗ್ಗೆ ನೋಡೋಣ. ನಾಳೆ ಒಂದು ಗುಡ್ ಪರ್ಫಾರ್ಮೆನ್ಸ್ ಮಾಡೋಂಥ ಸ್ಟಾಕ್ ಬಗ್ಗೆ ನಾವು ನೋಡೋಣ. ಓಕೆ, ಅದರಲ್ಲಿ ಫಸ್ಟು ಸ್ಟಾಕ್ ಬಂದುಬಿಟ್ಟು ಇದನ್ನು ನಾನು ಯಾವ ರೀಸನ್ಗೆ ಯೂಸ್ ಮಾಡ್ತೀವಿ ಅಂತಂದರೆ ಸ್ವಿಂಗ್ ಟ್ರೇಡಿಂಗಿಗೆ ಯೂಸ್ ಮಾಡ್ತೀನಿ. ಓಕೆ, ಸ್ವಿಂಗ್ ಟ್ರೇಡಿಂಗ್ ಕೆಲವು ದಿನಗಳಿಂದ 1 to 4 to 5 ಡೇಸಿನ ಹೋಲ್ಡ್ ಮಾಡೋ ರೀತಿ ಸ್ಟಾಕ್ಸ್ನ ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಆ ರೀತಿ ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ಇವತ್ತು ನೋಡೋಣ. ಅದರಲ್ಲಿ ಫಸ್ಟ್ ಸ್ಟಾಕ್ ಬಂದುಬಿಟ್ಟು ಅಶೋಕ್ ಲೈಲ್ಯಾಂಡ್ ಬಂದುಬಿಟ್ಟು ನಮ್ಮ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಮೆಥಡ್ ಪ್ರಕಾರ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಬಟ್ ಆಲ್ರೆಡಿ ಇಲ್ಲಿ ಮತ್ತು ಇಲ್ಲೆಲ್ಲ ನಮಗೆ ಆಲ್ರೆಡಿ ಆಪರ್ಚುನಿಟಿ ಸಿಕ್ಕಿತ್ತು. ಓಕೆ, ಬಟ್ ಇವರೆಲ್ಲ ಟ್ರೇಡ್ ತೊಗೊಂಡು ಆಗಿದ್ದರೆ ಈ ಟ್ರೇಡ್ ತೊಗೋಬೋದು. ಈ ಟ್ರೇಡ್ ಮಾತ್ರ ಅಶೋಕ್ ಲೈಲ್ಯಾಂಡ್ ಮಾತ್ರ ನಮಗೆ ಇದೇನಾಗುತ್ತೆ ಅಂತಂದರೆ ಆಲ್ರೆಡಿ ತುಂಬ ಸ್ವಿಂಗ್ ಕೊಟ್ಟಾದಮೇಲೆ ಮಲ್ಟಿಪಲ್ ಸ್ವಿಂಗ್ ಆದಮೇಲೆ ಈ ಸ್ವಿಂಗ್ ಬಂದುಬಿಟ್ಟು ಫೇಲಿಯರ್ ಆಗೋ ಚಾನ್ಸಸ್ 80% ಇರುತ್ತೆ. ಬಟ್ ಇಲ್ಲೆಲ್ಲ ಲಾಭ ಮಾಡಿದರೆ ನೀವು ಏನು ಮಾಡ್ತೀರ, ಕನ್ಸಿಸ್ಟೆನ್ಸಿ ಇರಬೇಕಲ್ಲ. ಯಾವತ್ತೂ ನಾವು ರೂಲ್ಸ್ನ ಫಾಲೋ ಮಾಡಬೇಕು. ನಮ್ಮ ಬಂದುಬಿಟ್ಟು ಇದು 80% ಆ ಗ್ಯಾರಂಟಿ ಇದು ಬಂದುಬಿಟ್ಟು ಫೇಲಿಯರ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಓಕೆ, ಬಟ್ ಈ ರೀತಿ ಆದಾಗ 80% ಚಾನ್ಸಸ್ಸು ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದರೂ ಕೂಡ ನಾವು ಪ್ರೊಸೆಸ್ನ ಫಾಲೋ ಮಾಡೋದ್ರಿಂದ ಇಲ್ಲಿ ಬೈ ಮಾಡಬೇಕಾಗುತ್ತೆ. ಜಸ್ಟ್ 4 ಪಾಯಿಂಟ್ಸ್ ನಮಗೆ ಸ್ಟಾಪ್ ಲಾಸ್ ಇರುತ್ತೆ ಅಷ್ಟೇ. ಓಕೆ, ಇವತ್ತಿನ ಫಸ್ಟ್ ಸ್ಟಾಕ್ ಬಂದುಬಿಟ್ಟು ನಮ್ಮ ಅಶೋಕ್ ಲೈಲ್ಯಾಂಡು. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಆಲ್ಕೆಮ್ ಲ್ಯಾಬೊರೇಟರೀಸ್. ಓಕೆ, ಆಲ್ಕೆಮ್ ಲ್ಯಾಬೊರೇಟರೀಸ್ ಇದರಲ್ಲಿ ಬಂದುಬಿಟ್ಟು ಇದರಲ್ಲಿ ಮೇಜರ್ ಒಂದು ನೀವು ನೋಡಬೇಕಾಗುತ್ತೆ. ಏನು ನೋಡಬೇಕಾಗುತ್ತೆ ಅಂತಂದರೆ, ನೀವು ನೋಡ್ಬೋದು ಶುಕ್ರವಾರ ದೊಡ್ಡ ಕ್ಯಾಂಡಲ್ ಒಂದು ನೆಗೆಟಿವ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಬಟ್ ಇಲ್ಲಿ ಹೇಗೆ ನಾವು ಸ್ವಿಂಗಿಗೆ ಸೆಲೆಕ್ಟ್ ಮಾಡ್ತೇವೆ, ಒಂದು ಕಾರಣ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡಿರೋ ಸ್ಟಾಕ್ ಬಂದುಬಿಟ್ಟು ಆ್ಯಸ್ ಪರ್ ದ ನಮ್ಮ ಸ್ವಿಂಗ್ ಮೆಥಡಲ್ಲಿ ಬಂದಿದೆ. ನಾವು ಪ್ರೊಸೆಸ್ನ ಫಾಲೋ ಮಾಡೋದ್ರಿಂದ ಇದು ಒಂದು ಕಾರಣ. ನೆಕ್ಸ್ಟು ಕಾರಣ, ಈ ರೀತಿ ದೊಡ್ಡ ಕ್ಯಾಂಡಲ್ ಬರೋ ಚಾನ್ಸಸ್ ಎಲ್ಲಿಂದ ಅಂತಂದರೆ ಸುಮ್ಮನೆ ಒಂದು ನ್ಯೂಸಿಂದ ಬಂದಿರುತ್ತೆ. ಆಲ್ಮೋಸ್ಟು ನ್ಯೂಸಿಂದ ಬಂದಿರುತ್ತೆ, ಇನ್ನು ಬೇರೆ ಏನೂ ಇರಲ್ಲ. ಓಕೆ, ಕಂಪ್ನಿಯಲ್ಲಿ ಯಾವುದೇ ರೀತಿ ದೊಡ್ಡ ನೆಗೆಟಿವ್ ಏನೂ ಇರಲ್ಲ. ನ್ಯೂಸ್ ಬೇಸ್ಡ್ ಆಗಿರೋದ್ರಿಂದ ಈ ರೀತಿ ಆಲ್ರೆಡಿ ತುಂಬ ದೊಡ್ಡದಾಗಿ ಬಿದ್ದೋಗಿರೋದ್ರಿಂದ ಪ್ಯಾನಿಕ್ ಸೆಲ್ಲಿಂಗ್ ಆಗಿರೋದ್ರಿಂದ ಇಲ್ಲಿ ಮತ್ತೆ ನಮ್ಗೆ ಆಪರ್ಚುನಿಟಿ ಸಿಕ್ಕಿರೋದ್ರಿಂದ ಇದು ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರೋದ್ರಿಂದ ಆಲ್ಕೆಮ್ ಲ್ಯಾಬೊರೇಟರೀಸ್ನ ನಾನು ಸೆಲೆಕ್ಟ್ ಮಾಡಿದ್ದೆ. ಕಾರಣ ಏನಂತಂದರೆ ನಮ್ಗೆ ಗೊತ್ತಿರುತ್ತೆ ನಮಗೆ ಎಂಟ್ರಿ ಎಲ್ಲಿದೆ ಮತ್ತು ನಮ್ಮ ಸ್ಟಾಪ್ ಲಾಸ್ ಇದು ಅಂತ ಗೊತ್ತಿರುತ್ತೆ. ನಮಗೆ ರಿಸ್ಕ್ ಎಷ್ಟಿದೆ ಅಂತ ಗೊತ್ತಾದ ಮೇಲೆ ನಾವೇನು ಮಾಡ್ತೀವಿ, ಈ ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀವಿ. ಒಂದು ವೇಳೆ ರಿಸ್ಕ್ ಏನಾದರೂ ತುಂಬ ಅತಿ ಹೆಚ್ಚಿದ್ರೆ ಈ ಸ್ಟಾಕ್ನ ಏನು ಮಾಡಿಬಿಡ್ತೀವಿ, ಇಗ್ನೋರ್ ಮಾಡ್ತೀವಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ನೋಡೋಣ. ವೆಲ್ಸ್ಪನ್ ಕಾರ್ಪ್ ಲಿಮಿಟೆಡ್. ಈ ಸ್ಟಾಕ್ ನಾವು ಸ್ವಿಂಗಿಗಾಗಿ ಸೆಲೆಕ್ಟ್ ಮಾಡಿದ್ವಿ. ರೀಸನ್ ಬಂದುಬಿಟ್ಟು ಒಂದು ನಮ್ಮ ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್ ಮೇಲೆ ಒಂದು, ಸೆಕೆಂಡ್ ಆಲ್ರೆಡಿ ಪ್ರೈಸು ಬಂದುಬಿಟ್ಟು ಕೆಳಗಡೆ ಹೋಗಿ ಇಲ್ಲಿಂದ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿ ಈ ಲೆವೆಲಲ್ಲಿ ಬಂದುಬಿಟ್ಟು ರೀಟ್ರೇಸ್ಮೆಂಟ್ ಆಗಿದೆ. ನಾನು ಆಲ್ರೆಡಿ ಒಂದು ರೀಟ್ರೇಸ್ಮೆಂಟ್ ವೀಡಿಯೋ ಹಾಕಿದ್ದೀನಿ, ನೀವು ನೋಡಿದ್ರೆ ಹೋಗಿ ನೋಡಿ. ಈ ರೀತಿ ರೀಟ್ರೇಸ್ಮೆಂಟ್ ಆದಾಗ ಇದು ಮೇಲೆ ಹೋಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಒಂದು ಡೌನ್ ಫಾಲ್ ಆಗಿದೆ, ಸಡನ್ಲಿ ಪ್ರೈಸ್ ಏನಾಗಿದೆ, ಇದು ಟ್ರೆಂಡ್ ಕೂಡ ಬ್ರೇಕ್ ಆಗಿ ಮೇಲೆ ಹೋಗಿದೆ. ಪ್ಲಸ್ ಇದು ಒಂದು ಇಂಪಾರ್ಟೆಂಟ್ ಝೋನ್ಸಲ್ಲಿ ಇಲ್ಲಿ ಬಂದುಬಿಟ್ಟು ರೀಟ್ರೇಸ್ಮೆಂಟ್ ಆಗ್ತಾಯಿದೆ. ಪ್ಲಸ್ ಇಲ್ಲಿ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ವೆಲ್ಸ್ಪನ್ ಕಾರ್ಪೊರೇಷನ್ ಲಿಮಿಟೆಡ್ ಬಂದುಬಿಟ್ಟು ಈ ಕಾರಣಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಮತ್ತು ಇವತ್ತಿನ ಮುಂದಿನ ಸ್ಟಾಕ್ ಬಂದುಬಿಟ್ಟು ಪಾಲಿಕ್ಯಾಬ್ ಸೇಮ್ ಸಿನಾರಿಯೋ. ಓಕೆ, ಸೇಮ್ ಸಿನಾರಿಯೋ ಏನಂತಂದರೆ ಪ್ರೈಸ್ ಆ್ಯಕ್ಷನಲ್ಲಿ ಇದು ಒಂದು ದೊಡ್ಡ ಗ್ಯಾಪ್ ಅಪ್ ಆಗಿದೆ. ದೊಡ್ಡ ಗ್ಯಾಪ್ ಅಪ್ ಆಗಿ ಒಂದು ಮೇಜರಾಗಿ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ಬಂದುಬಿಟ್ಟು ಏನಾಗಿದೆ, ರೀಟ್ರೇಸ್ಮೆಂಟ್ ಆಗ್ತದೆ. ಈ ರೀತಿ ರೀಟ್ರೇಸ್ಮೆಂಟ್ ಆಗೋದ್ರಿಂದ ಇದು ಕೂಡ ಪಾಲಿಕ್ಯಾಬ್ ಕೂಡ ಮೇಲೆ ಹೋಗೋ ಚಾನ್ಸಸ್ ತುಂಬ ಹೆಚ್ಚೇ ಇರುತ್ತೆ. ಬಟ್ ಈ ಲೆವೆಲಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಮಿಕ್ಕಿರೋದು ಏನು ತೊಂದರೆ ಇಲ್ಲ. ಪಾಲಿಕ್ಯಾಬು ನಮ್ಮ ಸ್ವಿಂಗಿಗೆ ನಾವು ಸೆಲೆಕ್ಟ್ ಮಾಡಿದ್ವಿ. ಅದೇ ರೀತಿ ಮುಂದಿನ ಬಂದುಬಿಟ್ಟು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್. ಓಕೆ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನಾವು ಸ್ವಿಂಗಿಗೆ ಸೆಲೆಕ್ಟ್ ಮಾಡಿದ್ವಿ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನು ನಾವು ಸ್ವಿಂಗಿಗೆ ಸೆಲೆಕ್ಟ್ ಮಾಡಿರೋದು. ಇದು ಸೇಮ್ ಸಿನಾರಿ. ಓಕೆ, ಒಂದು ಮೇಲ್ಗಡೆ ಹೋಗಿ ಮತ್ತೆ ರಿಟ್ರೇಸ್ಮೆಂಟ್ ಬಂದಿದೆ. ಸೆಕೆಂಡು ನಮ್ಮ ಆ್ಯಸ್ ಪರ್ ದ ನಮ್ಮ ಪ್ರೈಸ್ ಆ್ಯಕ್ಷನ್ಗೂ ಇದು ಮ್ಯಾಚ್ ಆಗುತ್ತೆ. ಮತ್ತು ನಮ್ಮ ರಿಸ್ಕ್ ಒಳಗಡೆ ಇರೋದ್ರಿಂದ ಈಕ್ವಿಟಿಯಲ್ಲಿ ನಾವು ಟ್ರೇಡ್ ಮಾಡೋದ್ರಿಂದ ಇದು ಕೂಡ ನಮಗೆ ಒಂದು ಒಳ್ಳೆ ಸ್ಟಾಕ್ ಆಗಿ ಕಾಣಿಸ್ತಾ ಇದೆ. ಓಕೆ, ಹೋಪ್
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.